राघवेन्द्राय नमः। श्रीराम राघवेन्द्राय नमः। ಕುಣಿಸಲು ನೀನು ಕುಣಿಯುವೆ ನಾನು, ಕುಣಿಸಲು ನೀನು ಕುಣಿಯುವೆ ನಾನು, ನಾನೊಂದು ಗೊಂಬೆಯು ನೀ ಸೂತ್ರಧಾರಿ, ನಿನ್ನ ಎದಿರು ನಾ ಪಾತ್ರಧಾರಿ. ಕುಣಿಸಲು ನೀನು ಕುಣಿಯುವೆ ನಾನು, ಕುಣಿಸಲು ನೀನು ಕುಣಿಯುವೆ ನಾನು, ನಾನೊಂದು ಗೊಂಬೆಯು ನೀ ಸೂತ್ರಧಾರಿ, ನಿನ್ನ ಎದಿರು ನಾ ಪಾತ್ರಧಾರಿ. ಕುಣಿಸಲು ನೀನು ಕುಣಿಯುವೆ ನಾನು, ನಾನೊಂದು ಗೊಂಬೆಯು ನೀ ಸೂತ್ರಧಾರಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. पूज्याय राघवेन्द्राय सत्यधर्मरताय शबरिष्ठां कल्पवृक्षाय नमतां कामधेनवे. पूज्याय राघवेन्द्राय सत्यधर्मरताय शबरिष्ठां कल्पवृक्षाय नमतां कामधेनवे. ಎಲ್ರಿಗೂ ಧನುರ್ಮಾಸದ ಶುಭಾಶಯಗಳು. ಎಲ್ಲರೂ ಧನುರ್ಮಾಸದ ಪೂಜೆಯನ್ನು ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿಂದ ಧನುರ್ಮಾಸ ಸ್ಟಾರ್ಟು. ಎಲ್ಲರೂ ನಾರಾಯಣನ ಭಜಿಸಿದರೆ ಒಳ್ಳೆಯದಾಗುತ್ತೆ ಅಂತಾರೆ. ಹಾಗೆ ರಾಘವೇಂದ್ರ ಸ್ವಾಮಿಗಳನ್ನು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ. ಧನುರ್ಮಾಸನ ತುಂಬ ಒಳ್ಳೆಯ ಮಾಸ, ಅದಕ್ಕೆ ಇವತ್ತೇ ಧನುರ್ಮಾಸ ಸ್ಟಾರ್ಟ್ ಆಗ್ತಾ ಇರೋದು. ದಯವಿಟ್ಟು ಎಲ್ಲರೂ ನಿಮ್ಗೆ ಯಾವುದು ಕೋರಿಕೆ ಇದ್ದರೂ ಅದನ್ನು ಈ 9 ದಿವಸ ಆಗಲಿ, 5 ದಿವಸದಾಗಲಿ, 21 ದಿವಸದಾಗಲಿ, 48 ದಿವಸ ಆಗಲಿ, ಅಥವಾ ದಿನ ಡೈಲಿನೂ ಮಾಡಿ ರಾಯರನ್ನು ಭಜಿಸಿ. ಈ ಧನುರ್ಮಾಸದಲ್ಲಿ ರಾಯರನ್ನು ಎಷ್ಟು ಭಜಿಸ್ತೀವೋ ಆ ಭಜಿಸೋದ್ರಿಂದ ನಮಗೆ ವಿಷ್ಣುವನ್ನು ಸಹಸ್ರನಾಮ ಮಾಡೋದ್ರಿಂದ ಆಯಿತು. ನಮಗೆ ಇಷ್ಟವಾದ ದೇವರನ್ನು ನಾವು ನೆನೆಸಿ, ಯಾಕಂದರೆ ಇದು ಧನುರ್ಮಾಸದಲ್ಲಿ ವಿಷ್ಣುವಿನ ಮಾಸ ಅಂತ ಹೇಳಿದ್ರೆ ಆ ವಿಷ್ಣುವಿನ ಅಥವಾ ವಿಷ್ಣುವನ್ನು ನೆನೆಸೋದ್ರಿಂದ ನಮಗಾಗುವಂಥ ಅನುಕೂಲ ಅಷ್ಟಿಷ್ಟಲ್ಲ. ದಯವಿಟ್ಟು ಎಲ್ಲರೂ ನಾನು ಹೇಳೋದಷ್ಟೇ, ಧನುರ್ಮಾಸದಲ್ಲಿ ಎಲ್ಲರೂ ವಿಷ್ಣುವಿನ ಪೂಜೆಗೆ ಪಾತ್ರರಾಗಿ, ಕರುಣೆಗೆ ಪಾತ್ರರಾಗಿರಿ ಅಂತ ಹೇಳ್ತೀನಿ. ನಿಮ್ಗೆ ಯಾರಿಗಾದ್ರೂ ಯಾವುದೇ ರೀತಿಯಾದಂತಹ ಪೂಜೆ ಪುನಸ್ಕಾರ ಬಗ್ಗೆ ತಿಳ್ಕೊಳ್ಳೋದಿದ್ದರೆ ದಯವಿಟ್ಟು ನನ್ನ ಸಂಪರ್ಕಿಸಿ. ಆಮೇಲೆ ಹೆಚ್ಚು ಸಬ್ಸ್ಕ್ರೈಬ್ಸ್ ಮಾಡಿ. ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ರಿಗೂ ನೀವು ಪ್ರಚಾರ ಮಾಡಬೇಕು ಅನ್ನೋದೇ ನನ್ನ ಆಸೆ. ದಯವಿಟ್ಟು ಎಲ್ರಿಗೂ ಹೇಳ್ತೀನಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಂಥವ್ರಿಗೆ ಮುಂದೆ ಬರಲಿಕ್ಕೆ ಅವಕಾಶ ಮಾಡಿಕೊಡಿ. ಅದು ರಾಯರು ಇಷ್ಟ ಆಯಿತು ಅಂದರೆ ಎಲ್ಲನೂ ಆಗುತ್ತೆ ಅಂತ ನನ್ನ ನಂಬಿಕೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಧನುರ್ಮಾಸದಲ್ಲಿ ರಾಯರ ಪೂಜೆ, ವಿಷ್ಣುವಿನ ಪೂಜೆ, ರಾಮ ಪೂಜೆ, ಅದಕ್ಕೆ ಕೃಷ್ಣನ ಪೂಜೆ, ಎಲ್ಲರೂ ಪೂಜೆ ಮಾಡಿ ನಿಮ್ಮ ಸಂಕಲ್ಪಕ್ಕೆ ಪಾತ್ರರಾಗಿ ಅಂತ ನಾನು ಹೇಳ್ತೀನಿ. ಶ್ರೀ ರಾಘವೇಂದ್ರಾಯ ನಮಃ.